ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಮಿಕ್ಸ್ಡ್ ರವೆ ಇಡ್ಲಿ ಮಾಡ್ತಾ ಇದ್ದೇನೆ. ನೋಡ್ಕೊಂಡು ಬರೋಣವಾ, ಬನ್ನಿ. ಒಂದು ಬೌಲಷ್ಟು ರವೆ ತಗೊಂಡಿದ್ದೇನೆ. ಮೆಣಸಿಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಮತ್ತು ಕರಿಬೇವು ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಅದು ಕೂಡ ಹಾಗೆಯೇ. ಸ್ವಲ್ಪ ಶುಂಠಿ ತಗೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನೋಡಿ. ಕಾಯಿ ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟು ತುರ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟು ಕೂಡ ಆಗಿರುತ್ತೆ, ಮತ್ತು ಈವ್ನಿಂಗು ಕೂಡ ಮಾಡ್ಕೋಬೋದು. ರವೆ ಇಡ್ಲಿನ ತುಂಬಾ ಟೇಸ್ಟಿಯಾಗಿರುತ್ತೆ, ಮತ್ತು ಮಕ್ಳಿಗೂ ಕೂಡ ದೊಡ್ಡವರು ವಯಸ್ಸಾದ ಇಷ್ಟವಾದಂಥ ರವೆ ಇಡ್ಲಿ ಇದು. ಅದಕ್ಕೋಸ್ಕರ ನಾನು ಈ ರೆಸಿಪಿನ ಚೂಸ್ ಮಾಡ್ಕೊಂಡಿದ್ದೇನೆ. ಡಾಕ್ಟರು ಕೂಡ ರವೆ ಇಡ್ಲಿ ತಿನ್ನಿ ಅಂತ ಸಜೆಷನ್ ಮಾಡ್ತಾರೆ. ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದು. 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಗೋಡಂಬಿ ಹಾಕೊಳ್ಳೋಣ. ಒಂದು 7-8 ಗೋಡಂಬಿ ಅಷ್ಟೇ. ಅದನ್ನು ಸ್ವಲ್ಪ ಬ್ರೌನಿಸ್ ಬರಬೇಕು. ಇವಾಗ ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ಸಾಸಿವೆ ಹಾಕೋಣ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಜೀರಿಗೆ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನಕಾಯಿ ಮತ್ತು ಕರಿಬೇವು, ಕಟ್ ಮಾಡ್ಕೊಂಡಿರೋ ಶುಂಠಿ. ಈಗ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಈ ಥರ ಫ್ರೈ ಆಗಬೇಕು. ಯಾಕಂದರೆ ಎಲ್ಲ ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ನಾನು ಯಾವಾಗಲೂ ಕೂಡ ಈ ಥರನೇ ಮಾಡೋದು. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ MTR ಥರ, MTR ರವೆ ಮಿಕ್ಸ್ ಇಡ್ಲಿ ಇದೆಯಲ್ಲ, ಆ ಥರ ಮಾಡ್ತೀನಿ ನಾನು. ಇವಾಗ ರವೆ ಸೇರಿಸ್ಕೊಳ್ಳೋಣ, 1 ಬೌಲಷ್ಟು. ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇವಾಗ ರವೆ ಹುರ್ಕೊಂಡಾಗಿದೆ, ಫುಲ್ ಎಲ್ಲ ಮಿಕ್ಸ್ ಮಾಡಿರೋದೆಲ್ಲ ಹುರ್ಕೊಂಡಾಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಕಟ್ ಮಾಡ್ಕೊಂಡಿರೋ ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಗೇನೆ ಆ್ಯಡ್ ಮಾಡೋಣ. ನಾನು ಸ್ವಲ್ಪ ಕ್ಯಾರೆಟ್ ಜಾಸ್ತಿ ತುರ್ಕೊಂಡಿದ್ದೀನಿ. ಇಲ್ಲಿಗೆ ಸ್ವಲ್ಪ ಆ್ಯಡ್ ಮಾಡ್ತೀನಿ, ಮತ್ತು ಇಡ್ಲಿ ತಟ್ಟೆಗೆ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ನಾನು ಫ್ರೈ ಏನು ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಈ ಥರ ಸೇರಿಸ್ಕೊತೀನಿ. ಉಪ್ಪನ್ನು ಸೇರಿಸ್ಕೊಳ್ಳೋಣ, ಮತ್ತು ಸ್ವಲ್ಪ ಸೋಡಾ ಅಷ್ಟೇ. ಮೊಸರು ಆ್ಯಡ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ಮೊಸರಲ್ಲಿ ಕಲಸೋದಲ್ವಾ, ಅದಕ್ಕೋಸ್ಕರ. ಈ ನೈಟ್ ಏನು ನಾವು ನೆನೆಯಾಗಿ ಮಾಡೋದಲ್ವಲ್ಲ, ಇದು ಫ್ರೆಶ್ ಆಗಿ ಬೆಳಗ್ಗೆನೇ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು.
ಮಕ್ಳಿಗೂ ಕೂಡ ಇದು ತುಂಬಾ ಹೆಲ್ತಿ ಫುಡ್ ಆಗಿರುತ್ತೆ. ಯಾಕಂದರೆ ಎಲ್ಲ ಕ್ಯಾರೆಟು ಮತ್ತು ಎಲ್ಲ ಮಿಕ್ಸ್ ಆಗಿರುತ್ತಲ್ವ, ಅದರಿಂದ ರವೆ ಎಲ್ಲ ಮಿಕ್ಸ್ ಆಗಿರುತ್ತಲ್ವ, ಅದರಿಂದ ಮಕ್ಳಿಗೂ ಕೂಡ ಹೆಲ್ತಿ ಫುಡ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಬರ್ತಿದೆ. ಇವಾಗ ನೀರು ಹಾಕಿ ಮಿಕ್ಸ್ ಮಾಡೋಣ. ನೀರು ಹಾಕೊಳ್ಳೋಣ. ನೋಡಿ, ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನು ಯಾವಾಗಲೂ ಕೂಡ ಈ ಥರನೇ ಮಿಕ್ಸ್ ಮಾಡ್ಕೊಳ್ಳೋದು. ಈ ಥರ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಈಗ ರೆಡಿಯಾಗಿದೆ. ಇವಾಗ 10 ನಿಮಿಷ ಬಿಡೋಣ. 10 ನಿಮಿಷ ಆದಮೇಲೆ ಈಗ ನೋಡಿ ಈ ಥರ ಬರಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಮುಚ್ಚಿಡ್ತೀನಿ 10 ನಿಮಿಷ. ತುಪ್ಪದಲ್ಲಿ ಫ್ರೈ ಮಾಡಿದ್ವಲ್ಲ, ಆ ಗೋಡಂಬಿ ಹಾಕ್ಕೊಂಡು ಬರೋಣ. ಕ್ಯಾರೆಟ್ ತುರಿ ಸ್ವಲ್ಪ ಇಟ್ಕೊಂಡಿದ್ದೇನೆ ಅಂತ ಹೇಳಿದ್ನಲ್ವಾ, ನೋಡಿ ಈ ಥರ ಹಾಕೋಬೇಕು. ಇಡ್ಲಿ ಪ್ಲೇಟ್ಗೆ ಹಾಕ್ತಾ ಹೋಗೋಣ. ಎಲ್ಲ ಮಿಕ್ಸ್ ಮಾಡಿ ಕೂಡ 5 ನಿಮಿಷಕ್ಕೂ ಕೂಡ ಹಾಕೋಬೋದು. ಆವಾಗಲೂ ಕೂಡ ರವೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಪ್ಲೇಟ್ಗೆ ಸೇಮ್ ಪ್ರೊಸೀಜರು. ಕೊನೆಯಲ್ಲಿ ನೋಡಿ ರವೆ ಇಡ್ಲಿ ಕೂಡ ತುಂಬಾ ಕಲರ್ಫುಲ್ ಆಗಿ ಬರುತ್ತೆ. ಈ ಥರ 1 by 1 ಹಾಕೋಬೇಕು. ನೋಡಿ ಕರೆಕ್ಟಾಗಿ ನನಗೆ ಇಡ್ಲಿ ಪಾತ್ರೆಗೆ ಎಷ್ಟು ಆಗುತ್ತೆ, 12 ಇಡ್ಲಿ ಅಷ್ಟೇ ನೋಡಿ ಕರೆಕ್ಟಾಗಿ ಬಂತು. ಮುಚ್ಚಳ ಮುಚ್ಚಿ ಇವಾಗ ಒಂದು 20 ಮಿನಿಟ್ಸು ಇದನ್ನು ಬೇಯಿಸ್ಕೊಳ್ಳೋಣ. ಇಡ್ಲಿ ರೆಡಿ ಆಗೋವರೆಗೆ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ಮಿಕ್ಸಿ ಜಾರ್ಗೆ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೇನೆ. ನಾನು ಕಡಲೆ ಹಾಕಲ್ಲ, ಯಾಕಂದರೆ ತೆಳ್ಳಗೆ ಮಾಡ್ತೀನಿ ನಾನು ಈ ಚಟ್ನಿನ, ಗಟ್ಟಿ ಮಾಡಲ್ಲ. ಯಾಕಂತಂದರೆ ಈ ಮಿಕ್ಸ್ ರವಾ ಇಡ್ಲಿಗೆ ಸ್ವಲ್ಪ ತೆಳ್ಳಗೆ ಇರಬೇಕು ಚಟ್ನಿ ಕೂಡ. ನೋಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಇಂಚ್ ಶುಂಠಿ, ಒಂದು 3 ಬೆಳ್ಳುಳ್ಳಿ ಬೇಳೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ, ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಇವಾಗ ಬೌಲ್ಗೆ ಹಾಕೊಳ್ಳೋಣ. ಇವಾಗ ನೋಡಿ ಚಟ್ನಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ಕೂಡ. ಈಗ ಚಟ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ನೋಡಿ ಚಿಟಪಟ ಅಂತ ಸದ್ದಾಗ್ತಿದೆ. ಇವಾಗ ಕರಿಬೇವು ಹಾಕೊಳ್ಳೋಣ. ನೋಡಿ ನಾನು ರವೆಗೆಲ್ಲ ಮಿಕ್ಸ್ ಮಾಡಲಿಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಎಲ್ಲ ಹಾಕೊಂಡಿದ್ದೇನಲ್ವಾ, ಅದಕ್ಕೆ ನಾನು ಒಗ್ಗರಣೆಗೆ ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಏನು ಹಾಕೊಂಡಿಲ್ಲ. ಬರೀ ಸಾಸಿವೆ, ಹಿಂಗು, ಒಣಮೆಣಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಅಷ್ಟೇ ಹಾಕ್ಕೊಂಡಿರೋದು. ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಚಟ್ನಿ. ನೋಡಿ ಚಟ್ನಿ ರೆಡಿ ಆಯಿತು. ಈಗ ಇಡ್ಲಿ ಸ್ವಲ್ಪ ಬೇಯಬೇಕು, ಒಂದು 20 ಮಿನಿಟ್ಸು, ಆಮೇಲೆ ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ, ನೋಡ್ಬೋದು. ನೀವು ಕೂಡ ನನ್ನ ವಿಡಿಯೋನ ನೋಡಿಕೊಂಡು ಮನೆಯಲ್ಲಿ ಕೂಡ ಮಾಡ್ಕೋಬಹುದು. ನೋಡಿ ಎಷ್ಟು ಕೊನೆಯಲ್ಲಿ ನೋಡಿ ರವೆ ಇಡ್ಲಿ ಕೂಡ ತುಂಬಾ ಕಲರ್ಫುಲ್ಲಾಗಿ ಬರುತ್ತೆ. ಈಗ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ನೋಡಿ ಕಟ್ ಮಾಡಿದ್ರೆ ಈ ಥರ ಉದುದ್ರಾಗಿ ಬರುತ್ತೆ. ಟೇಸ್ಟು ಕೂಡ ಹಾಗೆ ಇರುತ್ತೆ, ಕಲರ್ಫುಲ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮಿಕ್ಸ್ ರವಾ ಇಡ್ಲಿ
ರೆಡಿ ಆಗಿದೆ ನೋಡ್ಬೋದು ನೀವು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ. ಮಿಕ್ಸ್ ರವಾ ಇಡ್ಲಿ ರೆಡಿ ಟು ಈಟ್. ಈ ರೆಸಿಪಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.